ಸತತವಾಗಿ ಏರಿಕೆಯಾಗಿದ್ದಂಥ ಕಮರ್ಷಿಯಲ್ ಗ್ಯಾಸ್ ದರದಲ್ಲಿ ದಿಢೀರಂತ ಸ್ವಲ್ಪ ಪ್ರಮಾಣದ ಇಳಿಕೆಯಾಗಿದೆ. ಹೊಸ ವರ್ಷದ ಮೊದಲ ದಿನವೇ ಈ ವಾಣಿಜ್ಯ ಸಿಲಿಂಡರ್ ಬಳಸುವಂತಹವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಖುಷಿ ಸುದ್ದಿ ಇದು ಅಂತ ಹೇಳಬಹುದು. ದಿನಬಳಕೆ ಸಿಲಿಂಡರ್ ಅಲ್ಲ ಇದು, ಜನ ಬಳಸ್ತಾರಲ್ಲ ಮನೆಗಳಲ್ಲಿ ಅಡುಗೆ ಮಾಡೋಕ್ಕೆ ಅಂತೇಳಿ ಅದಲ್ಲ. ವಾಣಿಜ್ಯ ಬಳಕೆ ಅಂದರೆ ಈ ಹೋಟೆಲ್ಲೋ ಆಹಾರ ಪದಾರ್ಥಗಳು ತಯಾರು ಮಾಡುವಂಥವರು ಈ ಥರದವ್ರು ಇಟ್ಕೊಂಡಿರ್ತಾರಲ್ಲ, ಅಂಗಡಿಗಳು, ಶಾಪು, ರೆಸ್ಟೋರೆಂಟು, ಹೋಟೆಲ್, ಪಬ್, ಬಾರ್ಗಳೆಲ್ಲ ಇರುತ್ತಲ್ಲ, ಆ ವಾಣಿಜ್ಯ ಬಳಕೆ ಸಿಲಿಂಡರ್ಗಳಿವು. ಇವುಗಳಲ್ಲಿ ತುಸು ಮಟ್ಟಿಗೆ ಒಂದು ನೆಮ್ಮದಿ, ಏನೊಂದು 14-15 ರೂಪಾಯಿ ಕಡಿಮೆ ಮಾಡಿರೋ ಥರದಲ್ಲಿ 14.5 ರೂಪಾಯಿ ಕಡಿಮೆ ಆಗಿದೆ. ತೈಲ ಕಂಪನಿಗಳು ಇಷ್ಟು ಬೆಲೆ ಇಳಿಸಿವೆ. ನಾಳೆ ಬೆಳಗ್ಗೆಯಿಂದನೇ ಯಾರು ಆಮೇಲೆ ಜಗಳಕ್ಕೆ ನಿಂತು ಬಿಡಬೇಡಿ, ಇದೇನ್ರಿ ಸಿಲಿಂಡರ್ ಬೆಲೆ ಕಡಿಮೆ ಅಂತಲ್ಲಿ ಓದ್ತಾ ಇದ್ರು, ನೀವು ನೋಡಿದ್ರೆ ಅಷ್ಟೇ ತೊಗೋತಾ ಇದ್ದೀರಲ್ಲ ಹಾಗೆ ಹೀಗೆ ಅಂತ. ವಾಣಿಜ್ಯ ಬಳಕೆ ಬೇರೆ, ದಿನಬಳಕೆ ಸಿಲಿಂಡರ್ಗಳು ಬೇರೆ. ಇದು ವಾಣಿಜ್ಯ ಬಳಕೆ ಸಿಲಿಂಡರ್ಗಳು. ಹೋಟೆಲ್ ವ್ಯಾಪಾರಿಗಳು ವಾಣಿಜ್ಯ ಬಳಕೆಗೆ ಅಂತ ತೊಗೊಳ್ತಾರಲ್ಲ ಸಿಲಿಂಡರು, ಅವ್ರಿಗೆ ಮಾತ್ರ ಅನ್ವಯ ಇದು. ಕಳೆದ 5 ತಿಂಗಳಿಂದ ಕೂಡ ನಿರಂತರವಾಗಿ ಏರಿಕೆ ಕಂಡಿತ್ತಿದ್ದು. ಮೆಟ್ರೋ ನಗರಗಳಲ್ಲಿ 14.5 ರೂಪಾಯಿನಷ್ಟು ಇಳಿಕೆಯನ್ನು ಕಂಪನಿಗಳು ಮಾಡಿವೆ. ದೇಶಾದ್ಯಂತ ಜನವರಿ 1ರ ಮಧ್ಯರಾತ್ರಿಯಿಂದಲೇ ನೂತನ ದರ ಜಾರಿಯಾಗ್ತಾ ಇದೆ. ದೆಹಲಿಯಲ್ಲಿ 2024 ಡಿಸೆಂಬರಲ್ಲಿ 1818 ರೂಪಾಯಿ 50 ಪೈಸೆ ಇತ್ತು. ಇವತ್ತು ಮಧ್ಯರಾತ್ರಿಯಿಂದ 1804 ರೂಪಾಯಿಗಳಿಗೆ ಇದು ಇಳಿಕೆ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇರಲ್ಲ.